ವೀಕ್ಷಕರೇ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ಬಹಳ ಮುಖ್ಯವಾಗಿ ಗಡಿ ಭಾಗದಲ್ಲಿ ಯುದ್ಧದ ಒಂದು ಕಾರ್ಮೋಡ, ಒಂದು ಕಡೆ ರಾಜತಾಂತ್ರಿಕವಾಗಿ ಭಾರತ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಬಗ್ಗೆ ಹೇಳಿದ್ವಿ. ಹಾಗಂತ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಅವ ಹೊಡೆದ ನಾನು ಬಂದು ಹೊಡಿತೀನಿ, ಹಂಗಲ್ಲ ಅದು ಸಿಸ್ಟಮ್ ಅಂತ. ಭಾರತ ಎಷ್ಟು ಅತ್ಯದ್ಭುತ ಹೆಜ್ಜೆಗಳನ್ನು ಇಡ್ತಾ ಇದೆ ಅಂತಂದ್ರೆ, ನಿನ್ನೆ ವಿದೇಶಾಂಗ ಇಲಾಖೆಯ ಕಚೇರಿಗೆ, ನಾರ್ತ್ ಬ್ಲಾಕ್ ಅಲ್ಲಿರುವ ವಿದೇಶಾಂಗ ಇಲಾಖೆ ಕಚೇರಿಗೆ ಭಾರತ ರಾಷ್ಟ್ರದಲ್ಲಿರುವ ಒಟ್ಟು ರಾಷ್ಟ್ರಗಳಿರೋದು ವಿಶ್ವದಲ್ಲಿ ಒಂದು 100 ರಾಷ್ಟ್ರಗಳ ರಾಜತಾಂತ್ರಿಕರನ್ನು ಕರೆದರಂತೆ. 100 ರಾಷ್ಟ್ರಗಳ ರಾಜತಾಂತ್ರಿಕರನ್ನು ಕರೆದುಬಿಟ್ಟು ಡಿಜಿಟಲ್ ಸಾಕ್ಷ್ಯ, ಪಾಕಿಸ್ತಾನ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದೆ ಅಂತೇಳಿ ಡಿಜಿಟಲ್ ಸಾಕ್ಷ್ಯವನ್ನು ಕೊಡ್ತಾ ಇದೆ. ನೋಡಿ ಇವರು ಮಾಡಿದ್ದಾರೆ ಅಂತ. ಯಾಕಂದ್ರೆ ಅದನ್ನು ಹೇಳಬೇಕಾಗುತ್ತೆ. ನಿಮಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಹೇಳ್ಬಿಡು, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸಪೋರ್ಟ್ ಗಿಪೋರ್ಟ್ ಎಲ್ಲ ಇರಬೇಕಾಗುತ್ತೆ. ಡಿಜಿಟಲ್ ಸಾಕ್ಷ್ಯಗಳನ್ನು ಕೊಡ್ತಾ ಇದೆ. ಕರಾಚಿಯಿಂದ ಒಂದು ವಾರ್ ರೂಮ್ ತರ ಮಾಡಿ ಅವರು ಮಾಹಿತಿಗಳನ್ನು ಕೊಟ್ಟು ಹೇಗೆ ಮುಂಬೈ ದಾಳಿ ಸಂದರ್ಭದಲ್ಲಿ ಮಾಡಿದ್ರು ಅದೇ ತರ ಮಾಡಿದ್ದಾರೆ ಅಂತ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರು, ನಂಬರ್ 1. ಎರಡನೇದಾಗಿ ಈಗ ಟರ್ಕಿಯಿಂದ ಕೆಲವು ಶಸ್ತ್ರಾಸ್ತ್ರಗಳು ಬಂತು ಅಂತಿದೆಯಲ್ಲ ವೀಕ್ಷಕರು, ಒಂದು ಹೇಳ್ಬಿಡ್ತೀನಿ. ಭಾರತ ಈ ಸಂದರ್ಭದಲ್ಲಿ ಚೀನಾ ಪ್ರತಿ ಸಲ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ, ಅದರಲ್ಲಿ ಎರಡು ಮಾತಿಲ್ಲ. ಡೈರೆಕ್ಟ್ ಅಲ್ಲದಿದ್ರು ಕೂಡ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದೆ. ಈಗ ಚೀನಾದ ಮುಂದೆ ಇರುವಂತಹ ದೊಡ್ಡ ಸವಾಲೇನಪ್ಪಾ ಅಂತಂದ್ರೆ, ಚೀನಾ 500 ಕೋಟಿ ಬಿಲಿಯನ್ ಡಾಲರ್, ನೆನಪಿಟ್ಕೊಳ್ಳಿ, 500 ಕೋಟಿ ಬಿಲಿಯನ್ ಡಾಲರ್ ರಫ್ತು ಮಾಡುತ್ತೆ ಅಮೆರಿಕಾಗೆ. ಓಕೆ, 500 ಕೋಟಿ ಬಿಲಿಯನ್ ಡಾಲರ್. ನಮಗೆ ಎಷ್ಟು ರಫ್ತು ಮಾಡುತ್ತೆ ಗೊತ್ತಾ? 113 ಕೋಟಿ ಬಿಲಿಯನ್ ಡಾಲರ್ ರಫ್ತು ಮಾಡುತ್ತೆ. ನಮಗೆ 113 ಕೋಟಿ, ಅಮೆರಿಕಾಗೆ 500 ಕೋಟಿ. ಅಮೆರಿಕ ಈಗ ಏನಾಗಿದೆ, 145% ಟ್ಯಾಕ್ಸ್ ಹಾಕಿದ್ದಾರೆ. ಹಾಗಾಗಿ 50% ಅಲ್ಲೇ ಬಾಕಿ ಉಳಿದಿದೆ ಬಂದರ್ನಲ್ಲಿ. ಈಗ ಚೀನಾಗೆ ತಲೆ ಕೆಟ್ಟೋಗಿದೆ, ಇದನ್ನು ಏನ್ ಮಾಡಬೇಕು ಅಂತ ಹೇಳಿ ಅವರಿಗೆ ಕಾಣ್ತಾ ಇರೋದು ಭಾರತ ಮಾತ್ರ. ಭಾರತ ಇವತ್ತು ನಿನ್ನೆ ಒಂದು ಡಿಸಿಷನ್ ತಗೊಂಡಿದೆ, ಬಹಳ ದೊಡ್ಡ ಡಿಸಿಷನ್ ಇದು. ಯಾಕಂದ್ರೆ ನಾವು ಚೀನಾದ ವಸ್ತುಗಳನ್ನು ದೂರ ಮಾಡ್ತಾ ಇದ್ವಿ. ಆದರೆ ಸಂದರ್ಭ ನೋಡಿ, ಭಾರತ ಏನ್ ಮಾಡ್ತಾ ಇದೆ, ನಮ್ಮ ಭಾರತೀಯ ಕಂಪನಿಗಳಲ್ಲಿ 26% ಚೀನಿ ವಸ್ತುಗಳನ್ನು ಉಪಯೋಗ ಮಾಡಬಹುದು ಅಂತ. ಅಂದ್ರೆ ಈಗ ನಮಗೆ 113 ಬಿಲಿಯನ್ ಡಾಲರ್ ರಫ್ತು ಮಾಡ್ತಾ ಇದ್ರಲ್ವಾ, ಅದರ ಡಬಲ್ ಅಷ್ಟು ರಫ್ತು ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇಂಡಿಯಾ ಒಂದು ಪ್ರಾಮಿಸ್ ಕೇಳುತ್ತೆ, ನೀವು ಅಲ್ಲಿ ಸಪೋರ್ಟ್ ಮಾಡಬಾರದು. ಅಮೆರಿಕದ ವಿಚಾರ ತಗೊಳ್ಳಿ. ಅಮೆರಿಕ ಎಷ್ಟು ರಫ್ತು ಮಾಡುತ್ತೆ ಅಂತಂದ್ರೆ, ಚೀನಾಗೆ 182, ಸ್ವಲ್ಪ ಲೇಟ್ ಆಗ್ಬೋದು ಹೇಳ್ಬಿಡ್ತೀವಿ, ಚೀನಾಗೆ 182 ಬೋಯಿಂಗ್ ವಿಮಾನ ಬೇಕಾಗಿದೆ. ಬೋಯಿಂಗ್ ವಿಮಾನ ಅಮೆರಿಕ ಏನ್ ಮಾಡಿದೆ, ಬೋಯಿಂಗ್ ವಿಮಾನ ಕಳಿಸಿದೆ. ಚೀನಾ ತಗೋತಾ ಇಲ್ಲ, ನನಗೆ ಬೇಡ ಅಂತ ಅಮೆರಿಕ ತಲೆ ಕಟ್ಟಿ ಹೋಗಿದೆ. ಭಾರತ ಕಡೆ ಹಿಂಗ್ ನೋಡ್ತಾ ಇದೆ. ಭಾರತಕ್ಕೆ 1,000 ಬೋಯಿಂಗ್ ವಿಮಾನ ಬೇಕು ವೀಕ್ಷಕರೇ, 1,000 ಬೋಯಿಂಗ್ ವಿಮಾನ ಬೇಕು. ಅದು 10 ವರ್ಷ ಬೇಕು ಬರೋದಕ್ಕೆ. ಈಗ ಅಮೆರಿಕದ ನಮ್ಗೆ ಕೊಡಿ ಅಂತ ಹೇಳುತ್ತೆ, ಬಟ್ ಅಲ್ಲಿ ನೋಡಿ ನೀವು ಹಿಂಗ್ ಮಾಡಬೇಕು ಅಂತೇಳಿ. ಈ ಎರಡು ಲಾಭ ಪಾಕಿಸ್ತಾನ ಬೇಕಾ, ವ್ಯಾಪಾರ ವಹಿವಾಟು ಬೇಕಾ? ಹಾಗಾಗಿ ಭಾರತ ಇದನ್ನ ಯಾವ ರೀತಿ ಸದುಪಯೋಗ ಪಡಿಸಿಕೊಳ್ಳುತ್ತೆ ರಾಜತಾಂತ್ರಿಕವಾಗಿ, ಅದಕ್ಕೆ 100 ರಾಜತಾಂತ್ರಿಕರನ್ನು ನಿನ್ನೆ ಕರೆದು ಮಾತಾಡ್ತಿರುವಂತದ್ದು. ಸೊ ಹಾಗಾಗಿ ಎಲ್ಲಾ ದಿಕ್ಕಿನಲ್ಲೂ ಕೂಡ. ಆಮೇಲೆ ಒಂದ್ ಹೇಳ್ಬಿಡ್ತೀನಿ ವೀಕ್ಷಕರೇ, ನಾವು ಯಾವುದಾದ್ರು ದೃಶ್ಯ ನಿಮ್ಗೆ ತೋರಿಸ್ತಾ ಇದೀವಲ್ವಾ, ಅಥವಾ ಆ ರಹಸ್ಯಗಳ ಬಗ್ಗೆ ಮತ್ತೊಂದು ಬಗ್ಗೆ, ಇದು ನಮ್ಮ ಭಾರತೀಯ ಸೇನೆ ಅವರಾಗಿಯೇ ನಮಗೆ ಕೊಟ್ಟಂತದನ್ನು ಮಾತ್ರ ನಾವು ಕೊಡ್ತಾ ಇರುವಂತ. ಹಾಗಾಗಿ ನೀವು ವರಿ ಮಾಡ್ಕೋಬೇಡಿ, ಏನೋ ಗುಪ್ತಚರವಾಗಿರುವಂತದ್ದು ಕೊಡ್ತಾ ಇದ್ದೀವಿ, ಮತ್ತೊಂದು ಏನೂ ಅಲ್ಲ. ನಮಗೂ ಇದೆ, ನಿಮಗೂ ಇರಬೇಕಾಗತ್ತೆ. ಅವರೇ ಹೇಳ್ತಾರೆ ಇದನ್ನು ತಗೊಳ್ಳಿ ಅಂತೇಳಿ, ಆಮೇಲೆ ಸೊ ಅದನ್ನು ಮಾತ್ರ ಕೊಡ್ತಾ ಇರುವಂತದ್ದು. ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿ ಕೂಡ ಅದನ್ನೆಲ್ಲ ತೋರಿಸಬೇಡ್ರಿ, ಏನ್ ಮಾಹಿತಿ ಕೊಡೋದು ಶತ್ರು ರಾಷ್ಟ್ರಗಳಿಗೆ ಕೊಡುವಂತದಲ್ಲ, ಸೇನೆ ಕೊಟ್ಟದನ್ನು ಕೊಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಬನ್ನಿ ಆರಂಭ ಮಾಡೋಣ. ಮೊದಲ ಸ್ಟೋರಿ ತಗೋತಾ ಇದ್ರೆ ಶ್ರೀ ರೈಟ್. ನರ ರಕ್ಕಸರ ವಿರುದ್ಧ ಈಗ ಹೇಗೆ ರಾಜತಾಂತ್ರಿಕವಾಗಿ ಭಾರತ ರೆಡಿಯಾಗಿದೆ, ಸಂದರ್ಭ ಕೂಡ ರೆಡಿಯಾಗಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಜಯಪ್ರಕಾಶ್ ಶೆಟ್ಟರ್ ಹೇಳಿದ್ರು. ಈಗ ಆನ್ ವೀಕ್ಷಕರೇ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ಬಹಳ ಮುಖ್ಯವಾಗಿ ಗಡಿ ಭಾಗದಲ್ಲಿ ಯುದ್ಧದ ಒಂದು ಕಾರ್ಮೋಡ, ಒಂದು ಕಡೆ ರಾಜತಾಂತ್ರಿಕವಾಗಿ ಭಾರತ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಬಗ್ಗೆ ಹೇಳಿದ್ವಿ. ಹಾಗಂತ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಅವ ಹೊಡೆದ ನಾನು ಬಂದು ಹೊಡಿತೀನಿ, ಹಂಗಲ್ಲ ಅದು ಸಿಸ್ಟಮ್ ಅಂತ. ಭಾರತ ಎಷ್ಟು ಅತ್ಯದ್ಭುತ ಹೆಜ್ಜೆಗಳನ್ನು ಇಡ್ತಾ ಇದೆ ಅಂತಂದ್ರೆ, ನಿನ್ನೆ ವಿದೇಶಾಂಗ ಇಲಾಖೆಯ ಕಚೇರಿಗೆ, ನಾರ್ತ್ ಬ್ಲಾಕ್ ಅಲ್ಲಿರುವ ವಿದೇಶಾಂಗ ಇಲಾಖೆ ಕಚೇರಿಗೆ ಭಾರತ ರಾಷ್ಟ್ರದಲ್ಲಿರುವ ಒಟ್ಟು ರಾಷ್ಟ್ರಗಳಿರೋದು ವಿಶ್ವದಲ್ಲಿ ಒಂದು 100 ರಾಷ್ಟ್ರಗಳ ರಾಜತಾಂತ್ರಿಕರನ್ನು ಕರೆದರಂತೆ. 100 ರಾಷ್ಟ್ರಗಳ ರಾಜತಾಂತ್ರಿಕರನ್ನು ಕರೆದುಬಿಟ್ಟು ಡಿಜಿಟಲ್ ಸಾಕ್ಷ್ಯ, ಪಾಕಿಸ್ತಾನ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದೆ ಅಂತೇಳಿ ಡಿಜಿಟಲ್ ಸಾಕ್ಷ್ಯವನ್ನು ಕೊಡ್ತಾ ಇದೆ. ನೋಡಿ ಇವರು ಮಾಡಿದ್ದಾರೆ ಅಂತ. ಯಾಕಂದ್ರೆ ಅದನ್ನು ಹೇಳಬೇಕಾಗುತ್ತೆ. ನಿಮಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಹೇಳ್ಬಿಡು, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸಪೋರ್ಟ್ ಗಿಪೋರ್ಟ್ ಎಲ್ಲ ಇರಬೇಕಾಗುತ್ತೆ. ಡಿಜಿಟಲ್ ಸಾಕ್ಷ್ಯಗಳನ್ನು ಕೊಡ್ತಾ ಇದೆ. ಕರಾಚಿಯಿಂದ ಒಂದು ವಾರ್ ರೂಮ್ ತರ ಮಾಡಿ ಅವರು ಮಾಹಿತಿಗಳನ್ನು ಕೊಟ್ಟು ಹೇಗೆ ಮುಂಬೈ ದಾಳಿ ಸಂದರ್ಭದಲ್ಲಿ ಮಾಡಿದ್ರು ಅದೇ ತರ ಮಾಡಿದ್ದಾರೆ ಅಂತ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರು, ನಂಬರ್ 1. ಎರಡನೇದಾಗಿ ಈಗ ಟರ್ಕಿಯಿಂದ ಕೆಲವು ಶಸ್ತ್ರಾಸ್ತ್ರಗಳು ಬಂತು ಅಂತಿದೆಯಲ್ಲ ವೀಕ್ಷಕರೇ, ಒಂದು ಹೇಳ್ಬಿಡ್ತೀನಿ. ಭಾರತ ಈ ಸಂದರ್ಭದಲ್ಲಿ ಚೀನಾ ಪ್ರತಿ ಸಲ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ, ಅದರಲ್ಲಿ ಎರಡು ಮಾತಿಲ್ಲ.
ಡೈರೆಕ್ಟ್ ಅಲ್ಲದಿದ್ರು ಕೂಡ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದೆ. ಈಗ ಚೀನಾದ ಮುಂದೆ ಇರುವಂತಹ ದೊಡ್ಡ ಸವಾಲು ಏನಪ್ಪಾ ಅಂತಂದ್ರೆ, ಚೀನಾ $500 ಕೋಟಿ ಬಿಲಿಯನ್, ನೆನಪಿಟ್ಕೊಳ್ಳಿ, $500 ಕೋಟಿ ಬಿಲಿಯನ್ ರಫ್ತು ಮಾಡುತ್ತೆ ಅಮೆರಿಕಾಗೆ. ಓಕೆ, $500 ಕೋಟಿ ಬಿಲಿಯನ್. ನಮಗೆ ಎಷ್ಟು ರಫ್ತು ಮಾಡುತ್ತೆ ಗೊತ್ತಾ? $113 ಕೋಟಿ ಬಿಲಿಯನ್ ರಫ್ತು ಮಾಡುತ್ತೆ. ನಮಗೆ 113 ಕೋಟಿ, ಅಮೆರಿಕಾಗೆ 500 ಕೋಟಿ. ಅಮೆರಿಕ ಈಗ ಏನಾಗಿದೆ, 145% ಟ್ಯಾಕ್ಸ್ ಹಾಕಿದ್ದಾರೆ. ಹಾಗಾಗಿ 50% ಅಲ್ಲೇ ಬಾಕಿ ಉಳಿದಿದೆ ಬಂದರ್ನಲ್ಲಿ. ಈಗ ಚೀನಾಗೆ ತಲೆ ಕೆಟ್ಟೋಗಿದೆ, ಇದನ್ನು ಏನ್ ಮಾಡಬೇಕು ಅಂತ ಹೇಳಿ ಅವರಿಗೆ ಕಾಣ್ತಾ ಇರೋದು ಭಾರತ ಮಾತ್ರ. ಭಾರತ ಇವತ್ತು ನಿನ್ನೆ ಒಂದು ಡಿಸಿಷನ್ ತಗೊಂಡಿದೆ, ಬಹಳ ದೊಡ್ಡ ಡಿಸಿಷನ್ ಇದು. ಯಾಕೆಂದ್ರೆ ನಾವು ಚೀನಾದ ವಸ್ತುಗಳನ್ನು ದೂರ ಮಾಡ್ತಾ ಇದೀವಿ. ಆದರೆ ಸಂದರ್ಭ ನೋಡಿ, ಭಾರತ ಏನ್ ಮಾಡ್ತಾ ಇದೆ, ನಮ್ಮ ಭಾರತೀಯ ಕಂಪನಿಗಳಲ್ಲಿ 26% ಚೀನಿ ವಸ್ತುಗಳನ್ನು ಉಪಯೋಗ ಮಾಡಬಹುದು ಅಂತ. ಅಂದ್ರೆ ಈಗ ನಮಗೆ 113 ಬಿಲಿಯನ್ ರಫ್ತು ಮಾಡ್ತಾ ಇದಾರಲ್ವಾ, ಅದರ ಡಬಲ್ ಅಷ್ಟು ರಫ್ತು ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇಂಡಿಯಾ ಒಂದು ಪ್ರಾಮಿಸ್ ಕೇಳುತ್ತೆ, ನೀವು ಅಲ್ಲಿ ಸಪೋರ್ಟ್ ಮಾಡಬಾರದು. ಅಮೆರಿಕದ ವಿಚಾರ ತಗೊಳ್ಳಿ, ಅಮೆರಿಕ ಎಷ್ಟು ರಫ್ತು ಮಾಡುತ್ತೆ ಅಂತಂದ್ರೆ, ಚೀನಾಗೆ 182, ಸ್ವಲ್ಪ ಲೇಟ್ ಆಗ್ಬೋದು ಹೇಳ್ಬಿಡ್ತೀವಿ, ಚೀನಾಗೆ 182 ಬೋಯಿಂಗ್ ವಿಮಾನ ಬೇಕಾಗಿದೆ. ಬೋಯಿಂಗ್ ವಿಮಾನ ಅಮೆರಿಕ ಏನ್ ಮಾಡಿದೆ, ಬೋಯಿಂಗ್ ವಿಮಾನ ಕಳಿಸಿದೆ. ಚೀನಾ ತಗೋತಾ ಇಲ್ಲ, ನನಗೆ ಬೇಡ ಅಂತ ಅಮೆರಿಕಕ್ಕೆ ತಲೆ ಕಟ್ಟಿ ಹೋಗಿದೆ. ಭಾರತ ಕಡೆ ಹಿಂಗ್ ನೋಡ್ತಾ ಇದೆ. ಭಾರತಕ್ಕೆ 1,000 ಬೋಯಿಂಗ್ ವಿಮಾನ ಬೇಕು ವೀಕ್ಷಕರೇ, 1,000 ಬೋಯಿಂಗ್ ವಿಮಾನ ಬೇಕು. ಅದು 10 ವರ್ಷ ಬೇಕು ಬರೋದಕ್ಕೆ. ಈಗ ಅಮೆರಿಕದ ನಮ್ ಕೊಡಿ ಅಂತ ಹೇಳುತ್ತೆ, ಬಟ್ ಅಲ್ಲಿ ನೋಡಿ ನೀವು ಹಿಂಗ್ ಮಾಡಬೇಕು ಅಂತ ಹೇಳಿ. ಈ ಎರಡು ಲಾಭ, ಪಾಕಿಸ್ತಾನ ಬೇಕಾ, ವ್ಯಾಪಾರ ವಹಿವಾಟು ಬೇಕಾ? ಹಾಗಾಗಿ ಭಾರತ ಇದನ್ನ ಯಾವ ರೀತಿ ಸದುಪಯೋಗ ಪಡಿಸಿಕೊಳ್ಳುತ್ತೆ ರಾಜತಾಂತ್ರಿಕವಾಗಿ, ಅದಕ್ಕೆ 100 ರಾಜತಾಂತ್ರಿಕರನ್ನು ನಿನ್ನೆ ಕರೆದು ಮಾತಾಡಿಸಿರುವಂತದ್ದು. ಸೊ ಹಾಗಾಗಿ ಎಲ್ಲಾ ದಿಕ್ಕಿನಲ್ಲೂ ಕೂಡ. ಆಮೇಲೆ ಒಂದ್ ಹೇಳ್ಬಿಡ್ತೀನಿ ವೀಕ್ಷಕರೇ, ನಾವು ಯಾವ್ದಾದ್ರು ದೃಶ್ಯ ನಿಮಗೆ ತೋರಿಸ್ತಾ ಇದೀವಲ್ವಾ, ಅಥವಾ ಆ ರಹಸ್ಯಗಳ ಬಗ್ಗೆ ಮತ್ತೊಂದು ಬಗ್ಗೆ, ಇದು ನಮ್ಮ ಭಾರತೀಯ ಸೇನೆ ಅವರಾಗಿಯೇ ನಮಗೆ ಕೊಟ್ಟಂತದನ್ನು ಮಾತ್ರ ನಾವು ಕೊಡ್ತಾ ಇರೋದು. ಹಾಗಾಗಿ ನೀವು ವರಿ ಮಾಡ್ಕೋಬೇಡಿ, ಏನೋ ಗುಪ್ತಚರವಾಗಿರುವಂತದ್ದು ಕೊಡ್ತಾ ಇದ್ದೀವಿ ಮತ್ತೊಂದು ಏನೂ ಅಲ್ಲ. ನಮಗೂ ಇದೆ, ನಿಮಗೂ ಇರಬೇಕಾಗತ್ತೆ. ಅವರೇ ಹೇಳ್ತಾರೆ ಇದನ್ನು ತಗೊಳ್ಳಿ ಅಂತೇಳಿ, ಆಮೇಲೆ ಅದನ್ನು ಮಾತ್ರ ಕೊಡ್ತಾ ಇರುವಂತದ್ದು. ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿ ಕೂಡ ಅದನ್ನೆಲ್ಲ ತೋರಿಸಬೇಡ್ರಿ, ಏನ್ ಮಾಹಿತಿ ಕೊಡುತ್ತೆ ಶತ್ರು ರಾಷ್ಟ್ರಗಳಿಗೆ ಕೊಡುವಂತದಲ್ಲ, ಸೇನೆ ಕೊಟ್ಟದನ್ನು ಕೊಡ್ತಾ ಇದೀವಿ. ಸೊ ಹಾಗಿದ್ರೆ ಬನ್ನಿ ಆರಂಭ ಮಾಡೋಣ. ಮೊದಲ ಸ್ಟೋರಿ ತಗೋತಾ ಇದ್ರೆ ಶ್ರೀಲಕ್ಷ್ಮಿ. ರೈಟ್, ನರ ರಕ್ಕಸರ ವಿರುದ್ಧ ಈಗ ಹೇಗೆ ರಾಜತಾಂತ್ರಿಕವಾಗಿ ಭಾರತ ರೆಡಿಯಾಗಿದೆ, ಸಂದರ್ಭ ಕೂಡ ರೆಡಿಯಾಗಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಜಯಪ್ರಕಾಶ್ ಶೆಟ್ಟರ್ ಹೇಳಿದ್ರು. ಈಗ ವೀಕ್ಷಕರೇ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ಬಹಳ ಮುಖ್ಯವಾಗಿ ಗಡಿ ಭಾಗದಲ್ಲಿ ಯುದ್ಧದ ಒಂದು ಕಾರ್ಮೋಡ, ಒಂದು ಕಡೆ ರಾಜತಾಂತ್ರಿಕವಾಗಿ ಭಾರತ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಬಗ್ಗೆ ಹೇಳಿದ್ವಿ. ಹಾಗಂತ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲಿ ಅವ ಹೊಡೆದ ನಾನು ಬಂದು ಹೊಡಿತೀನಿ, ಹಂಗಲ್ಲ ಅದು ಸಿಸ್ಟಮ್ ಅಂತ. ಭಾರತ ಎಷ್ಟು ಅತ್ಯದ್ಭುತ ಹೆಜ್ಜೆಗಳನ್ನು ಇಡ್ತಾ ಇದೆ ಅಂತಂದ್ರೆ, ನಿನ್ನೆ ವಿದೇಶಾಂಗ ಇಲಾಖೆಯ ಕಚೇರಿಗೆ, ನಾರ್ತ್ ಬ್ಲಾಕ್ ಅಲ್ಲಿರುವ ವಿದೇಶಾಂಗ ಇಲಾಖೆ ಕಚೇರಿಗೆ ಭಾರತ ರಾಷ್ಟ್ರದಲ್ಲಿರುವ ಒಟ್ಟು ರಾಷ್ಟ್ರಗಳಿರೋದು ವಿಶ್ವದಲ್ಲಿ ಒಂದು 190 ರಾಷ್ಟ್ರಗಳ ರಾಜತಾಂತ್ರಿಕರನ್ನು ಕರೆದರಂತೆ. 100 ರಾಷ್ಟ್ರಗಳ ರಾಜತಾಂತ್ರಿಕರನ್ನು ಕರೆದುಬಿಟ್ಟು ಡಿಜಿಟಲ್ ಸಾಕ್ಷ್ಯ, ಪಾಕಿಸ್ತಾನ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದೆ ಅಂತೇಳಿ